Namaskaram. So getting back to physics now. ಈಗ ನಾವು ಮತ್ತೆ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಕ್ವಶನ್ಸ್ ಕಂಟಿನ್ಯೂ ಮಾಡಬೇಕು. ಟೋಟಲಿ 20 ಕ್ವಶನ್ಸ್ ಆಗಿದ್ವು ಆಕ್ಚುಲಿ. ಸೊ ಇವತ್ತಿನ ವಿಡಿಯೋದೊಳಗೆ ನೆಕ್ಸ್ಟ್ 5 ಕ್ವಶನ್ಸ್ ಮಾಡ್ತೀವಿ 25 ತನಕ. ಆ್ಯಂಡ್ ಒಂದು ಕ್ವಶನ್ ಅದು ಲಾಸ್ಟ್ ಟೈಮ್ ಮಾಡಿದ್ದಿಲ್ಲ. ಕ್ವಶನ್ ನೀವು ಬರ್ಕೊಳ್ಳೋದಿರಂಗಿಲ್ಲ, ಜಸ್ಟ್ ಕೇಳ್ಕೊಂಡು ಆನ್ಸರ್ ಮಾಡೋದಿರುತ್ತೆ. ಆ ಟೈಪ್ ಬಂದೈತಿ. ಬರ್ಕೊಂಡು ಡೈಗ್ರಾಮ್ ಡ್ರಾ ಮಾಡಿಕೊಂಡು ಮಾಡುವಂಥವು 5 ಅದಾವೆ. And these questions, today's questions are again based on logic gates. Multiple times logic gates ಮೇಲೆ appeared questions ಅದಾವ್ರಿ. Almost all kind of ಬೇರೆ ಸ್ಟೇಟ್ ನೊಳಗಾತ ಜಡಲಿಮೀನ್ ನೊಳಗಾತ ಸ್ವಲ್ಪ ಹೆಚ್ಚಿಗೆ ಇದ್ರ ಕಡೆ ಫೋಕಸ್ ಮಾಡಾಕತ್ತಾರೆ. ಈಗ ಬಿಫೋರ್ ವಿ ಆಕ್ಚುಲಿ ಸ್ಟಾರ್ಟ್ ಒಂದೆರಡು ಕ್ಲಾರಿಫಿಕೇಶನ್ ಇತ್ತು. ಮೊನ್ನೆ ಒಂದು ವಿಡಿಯೋದೊಳಗೆ ನಾನು ಇನ್ನರ್ ಇಂಜಿನಿಯರಿಂಗ್ ಆನ್ಲೈನ್ ಬಗ್ಗೆ ಹೇಳಿದ್ದೆ. ಅಲ್ಲೇ ಒಂದು ಕನ್ಫ್ಯೂಷನ್ ಆಗಿತ್ತು. ಒಂದು ವಿಡಿಯೋದೊಳಗೆ ನನಗೆ ಗೊತ್ತಿದ್ದಂಥ ಇನ್ಫಾರ್ಮೇಶನ್ ಪ್ರಕಾರ ಏಪ್ರಿಲ್ 30 ತನಕ ವಿದಿನ್ 25 ಏಜ್ನವರೆಗೆ ಅದು ಫ್ರೀ ಇತ್ತು. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾ ಹೇಳಿದ್ದೆ. ಆ್ಯಂಡ್ ಒಂದಿಷ್ಟು ಸ್ಟೂಡೆಂಟ್ಸಿಗೆ ಮೊದಲು ನೀವು ಒಬ್ರಿಗೊಬ್ರು ಸರ್ಕ್ಯುಲೇಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಸ್ರಿ ಅಂತಲೂ ಹೇಳಿದ್ದೆ. ಒಂದಿಷ್ಟು ಮಂದಿ ತಾವನ ಮಾಡಿದ್ರು. ಮೆಜಾರಿಟಿ ಸ್ಟೂಡೆಂಟ್ಸ್ ಮಾಡ್ಯಾರ ಮೊದಲು ಅಂತ ನನಗೆ ನ್ಯೂಸ್ ಬಂದಿದ್ದು. ಸೊ ಅನ್ಫಾರ್ಚುನೇಟ್ಲಿ ಅದು ಏಪ್ರಿಲ್ 25 ತನ ಅಷ್ಟೇ ಇತ್ತಂತೆ. ಅದು ಕ್ಲಿಯರ್ ಇನ್ಫಾರ್ಮೇಶನ್ ನನಗೆ ಗೊತ್ತಿರಲಿಲ್ಲ. ಒಂದು ಕಡೆ ಒಂದು ವಿಡಿಯೋ ಪ್ರಕಾರ ಏಪ್ರಿಲ್ 30 ಇತ್ತು. ಸೊ ಮತ್ತೆ ನಾನು ಕ್ಲಾರಿಫಿಕೇಶನ್ ಮಾಡ್ಕೊಂಡೆ ಅದು ಏಪ್ರಿಲ್ 25 ತನ ಅಂತ ಅಷ್ಟೇ ಅಂತ ಹೇಳ್ಯಾರ. ಸೊ ಅನ್ಫಾರ್ಚುನೇಟ್ಲಿ ಯಾರು ಇನ್ನೂ ತನಕ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ, ಇನ್ನು ಮ್ಯಾಲ್ ಮಾಡಿಸ್ಬೇಕಂತ ಮಾಡಿದ್ರಿ. ಫ್ರೀ ಅಂತೂ ಸಿಗಂಗಿಲ್ಲ, ಬಟ್ 50% ಆಫ್ ಅಂತೂ ಐತಿ. ಬೆಟರ್ ನಿಮ್ಮ ಮನ್ಯಾಗ ಹ್ಞೂ ಅಂದ್ರೆ 50% ಆಫ್ ಆಪ್ಷನ್ ತಗೊಂಡು ಮಾಡ್ಬೋದು. ಯಾಕಂದ್ರೆ ಮತ್ತೆ ಮೇ 30 ತನಕ ಐತ್ರಿ. ಈಗ ಆಕ್ಚುಲಿ ಮೇ 31 ತನಕ 50% ಆಫ್ ಇದ್ದಿದ್ದು ಮೇ 31 ತನಕ. ಅದಾದ್ಮೇಲೆ ಮತ್ತೆ ಫುಲ್ ಫೀಸ್ ಕೊಡ್ಬೇಕಾಗ್ತೈತಿ. ಸೊ 50% ಆದ್ಮೇಲೆ 1750 ಆಗುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್. ಬೇರೆ ಯಾವುದಕ್ಕೂ ಬಹಳಷ್ಟು ಖರ್ಚು ಮಾಡ್ತಿರ್ತೀವಿ. ನಿಮ್ಮ ಮನಿ ಒಳಗೆ ಹ್ಞೂ ಅಂತಾರ, ಸಿಚುವೇಶನ್ ಕರೆಕ್ಟ್ ಐತಿ ಅಂದ್ರೆ ಫೈನಾನ್ಷಿಯಲ್ ಇಫ್ ದೇ ಕ್ಯಾನ್ ಅಫೋರ್ಡ್ ಮಾಡ್ಬೋದು. ಇದೊಂದು. ಆ್ಯಂಡ್ ಇವತ್ತು ನ್ಯೂಸ್ ಬಂದಿದ್ದ ಪ್ರಕಾರ ಗದಗ್ನೊಳಗೆ 5ನೇ ಕೇಸ್ ಆಗೈತ್ರಿ ಪಾಸಿಟಿವ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇಲ್ಲಿ ತನಕ ಬಂದಿದ್ದ ಎಲ್ಲ ಕೇಸ್ನೊಳಗೂ ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಅದೊಂದು ಡೇಂಜರ್ ಆ್ಯಕ್ಚುಲಿ. ಸಡನ್ ಆಗಿ ಉಸಿರಾಟದ ಪ್ರಾಬ್ಲಮ್ಮು, ಅವ್ರಿಗೆ ಟೆಸ್ಟ್ ಮಾಡ್ತಾರ, ಕೊರೋನಾ ಬರುತ್ತೆ. ಹೋಪ್ಫುಲಿ ಇದೆಲ್ಲ ಜಲ್ದಿ ಕ್ಲಿಯರ್ ಆಗ್ತೈತಿ ಅಂತ ಅನ್ಕೊಂಡಿನಿ. ಇನ್ನು ತನಕ ರೈಟ್ ನಾವು ಅಂತೂ ನಾವು ಡೇಂಜರಿಂದ ಹೊರಗಿಲ್ಲ. ನಾ ಲಾಸ್ಟ್ ಒಂದು ಯಾವುದೋ ವಿಡಿಯೋದ್ರೊಳಗೆ ಒಂದು ಸ್ವಲ್ಪ ಹೆಲ್ತ್ ಟಿಪ್ಸ್ ಬಗ್ಗೆ ಹಾಕಿದ್ದೆ. ಅದ್ರೊಳಗೆ ನೀವು ಫಾಲೋ ಮಾಡಾಕತ್ತೀರ ಅಥವಾ ಬೇರೆ ಏನಾದ್ರು ಫಾಲೋ ಮಾಡಾಕತ್ತೀರ, ಅಟ್ಲೀಸ್ಟ್ ನಿಮ್ಮ ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳಕ ಅಂತ ಅನ್ಕೊಂಡಿನಿ. ಅದ್ರ ಜೋಡಿ ಇನ್ನೂ ಒಂದು ಸ್ಮಾಲ್ ವಿಡಿಯೋ ಐತಿ. ಇದ್ರ ಜೋಡಿ ಇದನ್ನ ಅಪ್ಲೋಡ್ ಮಾಡ್ಬೇಕಾರೆ ಅದನ್ನು ನಾ ಗ್ರೂಪ್ನೊಳಗೆ ಹಾಕ್ತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್. ಮನಿ ಒಳಗೆ ಸಿಗುವಂತ ಒಂದಿಷ್ಟು ಸಿಂಪಲ್ ಥಿಂಗ್ಸ್ನಿಂದ ಮಾಡ್ಕೊಂಡು ಇಟ್ಕೊಂಡು ಅದನ್ನ ಕುಟ್ಕೊಂತ ಹೋದ್ರೆ ಇಮ್ಯುನಿಟಿ ಇಂಪ್ರೂವ್ ಆಗ್ತೈತಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಾನು ಆಮೇಲೆ ಗ್ರೂಪ್ನೊಳಗೆ ಹಾಕ್ತೀನಿ ಇಫ್ ಯು ಆರ್ ಇಂಟ್ರೆಸ್ಟೆಡ್. ಓಕೆ, ಸೊ ನಾವು ಕಮಿಂಗ್ ಬ್ಯಾಕ್ ಟು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಕ್ವಶನ್ ನಂಬರ್ 21 ಇದನ್ನ ಬರ್ಕೋಬೇಕೀಗ. ಕ್ವಶನ್ ನಂಬರ್ 21 ಇದ್ರ ಡೈಗ್ರಾಮ್ ಐತಿ, ಆಮೇಲೆ ಡ್ರಾ ಮಾಡ್ಕೊಳ್ಳಿರಂತ ಹೇಳ್ತೀನಿ. ಬರ್ಕೋರಿ. ಟ್ರೂತ್ ಟೇಬಲ್ ಫಾರ್ ಸಿಸ್ಟಮ್ ಆಫ್ 4 NAND gates. Truth table for system of 4 NAND gates is as shown in the figure. For 4 NAND gates is as shown in the figure. ಅಂತ ಹೇಳಿ ಇಲ್ಲಿ 4 NAND gates ಅದಾವ. ಓಕೆ, ಇದನ್ನು ಡೈಗ್ರಾಮ್ ಡ್ರಾ ಮಾಡ್ಕೋಬೇಕು. ಅದಕ್ಕಿಂತ ಮೊದಲು ನಾವು ಆಪ್ಷನ್ಸ್ ಹೇಳ್ಬಿಡ್ತೀನಿ. ಆಪ್ಷನ್ಸ್ ಬರ್ಕೋರಿ. 4 ಆಪ್ಷನ್ ಒಳಗೆ ಒಂದೊಂದು ಟ್ರೂತ್ ಟೇಬಲ್ ಐತಿ. ಸೊ ಲೈಕ್ ನೀವು ಬೇಕಾದ್ರೆ ವಿಡಿಯೋ ಪಾಸ್ ಮಾಡಿ ಕಾಲಮ್ ಮಾಡ್ಕೊಡಿ. 4 ಆಪ್ಷನ್ ಒಳಗೆ ಈಚ್ ಆಪ್ಷನ್, ಪ್ರತಿಯೊಂದು ಆಪ್ಷನ್ ಒಳಗೆ ABY, ನೆಕ್ಸ್ಟ್ ABY, ABY, ABY ಅಂತ ಹೇಳಿ ವ್ಯಾಲ್ಯೂಸ್ ಬರ್ತಾವ. ಎದು ಬಿದು ವೈ ಔಟ್ಪುಟ್, ಏನ್ ಇನ್ಪುಟ್ ಏನ್ ಔಟ್ಪುಟ್, ಆ ರೀತಿ 4 ಆಪ್ಷನ್ಸ್ ಬರ್ತಾವ. 4 ಟ್ರೂತ್ ಟೇಬಲ್. ಸೊ ಫಸ್ಟ್ ಟ್ರೂತ್ ಟೇಬಲ್ ವ್ಯಾಲ್ಯೂಸ್, A ವ್ಯಾಲ್ಯೂಸ್, A, B ಮತ್ತು Y ವ್ಯಾಲ್ಯೂ ಇನ್ ಆರ್ಡರ್ ಹೇಳ್ತೀನಿ. A ವ್ಯಾಲ್ಯೂ 0011, B ಒಳಗೆ 0101,
ಇನ್ನೊಮ್ಮೆ ಎ ಒಳಗೆ 0011, ಬಿ ಒಳಗೆ 0101. ಇದು ಕ್ಲಾಸ್ ಒಳಗೆ ಹಾಕ್ತಿದ್ವಿ ನೋಡ್ರಿ ನಾವು ಈ ರೀತಿ ಫಾರ್ಮ್ಯಾಟ್ ಹಾಕ್ತಿದ್ವಿಲ್ಲ. ಆಕ್ಚುಲಿ 4 ಟ್ರೂತ್ ಟೇಬಲ್ ಒಳಗೂ ಎ ಅಂಡ್ ಬಿ ವ್ಯಾಲ್ಯೂಸ್ ಹಂಗ ಅದಾವ, 0011, 0101 ಆ ಟೈಪ್ 4 ಅದನ್ನ ಹಾಕ್ಬಿಡಿರ್ಬೇಕಾರೆ 4 ಆಪ್ಷನ್ಸ್ ಒಳಗೂ ಎ ಅಂಡ್ ಬಿ ವ್ಯಾಲ್ಯೂ ಹಾಕಿ ರೆಡಿ ಮಾಡ್ರಿ. ಅಂದ್ರೆ y ದಷ್ಟ ನಾ ಹೇಳ್ಕೊಂತ ಹೋಗ್ಬಿಡ್ತೀನಿ. ಸೊ ಫಸ್ಟ್ ಆಪ್ಷನ್ ಒಳಗ y ವ್ಯಾಲ್ಯೂ 0 1 1 0. ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ, 0 1 1 0. ಆಪ್ಷನ್ ಬಿ y ವ್ಯಾಲ್ಯೂ ಆಪ್ಷನ್ ಬಿ 0 0 1 1 0 0 1 1. ಆಪ್ಷನ್ ಸಿ y ವ್ಯಾಲ್ಯೂ 1 1 0 0 1 1 0 0. ಆಪ್ಷನ್ ಡಿ 1 0 0 1. ಇನ್ನೊಮ್ಮೆ 1 0 0 1. ಇವು 4 ಆಪ್ಷನ್ಸ್. ಈಗ ಇದರದ್ದು ಡಯಾಗ್ರಾಮ್ ಸ್ವಲ್ಪ ದೊಡ್ಡದೈತಿ, ಟೈಮ್ ತಗೊಂಡು ಸಾಲ್ವ್ ಮಾಡ್ರಿ. ಡ್ರಾ ಮಾಡ್ರಿ. ಫಸ್ಟ್ಗೆ 4 NAND ಗೇಟ್ಸ್ ಅದಾವ. NAND ಗೇಟ್ಸ್, NAND ಅಂದ್ರೆ ಒಂದು AND ಗೇಟ್ ಹೆಂಗ್ ವರ್ಕ್ ಆಗ್ತೈತಿ ಅದ್ರ ಔಟ್ಪುಟ್ ನ ನಾಟ್ ಮಾಡಿದಾಗ ಆನ್ಸರ್ ಹೆಂಗ್ ಬರ್, ದಟ್ ಇಸ್ NAND ಗೇಟ್. ಹಂಗ 4 ಅದಾವ. ನೀವು ಈ 4 NAND ಗೇಟ್ ಸೇರಿ ಯಾವ ರೀತಿ ಅದು ವರ್ಕ್ ಆಗ್ತೈತಲ್ಲ ಅದಕ್ಕೆ ಕರೆಸ್ಪಾಂಡಿಂಗ್ ಟ್ರೂತ್ ಟೇಬಲ್ ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಟೈಮ್ ತಗೊಂಡ್ ಬೇಕಾದ್ರೆ ಸಾಲ್ವ್ ಮಾಡ್ರಿ. ಫಸ್ಟ್ ಟೈಮ್ ಈ ಟೈಪ್ ಮಾಡಾಗುತ್ತೆ, ಸ್ವಲ್ಪ ತಲೆ ಓಡಿಸ್ರಿ, ಟೈಮ್ ತಗೊಂಡು ಸಾಲ್ವ್ ಮಾಡ್ರಿ. ಇದನ್ನ ಡ್ರಾ ಮಾಡಿಕೊಂಡು ವಿಡಿಯೋ ಪಾಸ್ ಮಾಡಿ ಡ್ರಾ ಮಾಡಿ ಟೈಮ್ ತಗೊಂಡು ಸಾಲ್ವ್ ಮಾಡಿ. ಓಕೆ, ಸೊ ಹೋಪ್ಫುಲಿ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಸಾಲ್ವ್ ಮಾಡಿರಿ ಅಂತ ಅನ್ಕೊಂಡ್ರೆ, ಇಲ್ಲೇ ಅವರು ಕೊಟ್ಟಿದ್ದು ಆಪ್ಷನ್ ಈ ಕ್ವಶನ್ಗೆ ಈಸ್ ಆಪ್ಷನ್ ಎ ಅಂತ ಕೊಟ್ಟಾರೆ. ನೋಡೋಣ ಇದನ್ನ ಹೆಂಗ್ ವರ್ಕ್ ಮಾಡ್ಬೇಕಂತ ಹೇಳಿ. ಸೊ ಈಗ ಇದಕ್ಕೆ ಬೇರೆ ಟೈಪ್ ಮೆಥಡ್ಸ್ ಅದಾವ. ಒಂದು ಸಿಂಪಲ್ ಮೆಥಡ್ ನಾವು ಇಲ್ಲಿ ಟ್ರೈ ಮಾಡೋಣ ಅಂತ ಹೇಳ್ತೀನಿ ಹೆಂಗ ಅಂತ ಹೇಳಿ. ಈಗ 4 ಟ್ರೂತ್ ಟೇಬಲ್ ಅದಾವಲ್ಲ, ಇಲ್ಲಿ ನಾವು ಟ್ರಯಲ್ ಅಂಡ್ ಎರರ್ ಮಾಡೋದು ಬೆಸ್ಟ್, ಫಾಸ್ಟೆಸ್ಟ್ ವೇ. ಇಲ್ಲೇ ವ್ಯಾಲ್ಯೂಸ್ ಹಾಕೊಂತ ಹೋಗುದಲ್ಲಿ ಅಲ್ಲಿ ಹೆಂಗ ಎ ವ್ಯಾಲ್ಯೂ ಫಸ್ಟಿಗೆ 0 0 ಹಾಕ್ಬೇಕು, ಅವಾಗ y ಏನ್ ಬರ್ತೈತಿ ಔಟ್ಪುಟ್, ಆ ರೀತಿ ಇಲ್ಲಿ ವ್ಯಾಲ್ಯೂಸ್ ಹಾಕಿ ಆನ್ಸರ್ ಏನ್ ಬರುತ್ತೆ ಅದ್ರ ತಕ್ಕಂಗೆ ಅಲ್ಲಿ ಮ್ಯಾಚ್ ಮಾಡ್ಕೊಂತ ಹೋಗ್ಬೇಕು. ದಿಸ್ ಇಸ್ ಫಾಸ್ಟೆಸ್ಟ್ ವೇ. ಇಲ್ಲಾಂದ್ರೆ NAND ಗೇಟ್ ಬೂಲಿಯನ್ ಈಕ್ವೇಶನ್ ಬರ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗ್ತಾರ, ಅದು ಮತ್ತೆ ಕಾಂಪ್ಲಿಕೇಟ್ ಆಗ್ತದೆ. ಓಕೆ, ಈಗ ಫಸ್ಟ್ ನಾವು ವ್ಯಾಲ್ಯೂ ತಗೊಳ್ಳೋಣ. ಏನೇನು ಇನ್ಪುಟ್ಸ್ ಅದಾವ ಹಾಕೊಂತ ಹೋಗೋಣ. 4 ಟ್ರೂತ್ ಟೇಬಲ್ ಒಳಗೂ ಇನ್ಪುಟ್ ಸೇಮ್ ಐತಿ ಎ ಅಂಡ್ ಬಿ ಇತ್ತು. ಸೊ ಕರೆಸ್ಪಾಂಡಿಂಗ್ y ಹೆಂಗ್ ಬರುತ್ತೆ ಅದ್ರ ರೀತಿ ನಾವು ಚೂಸ್ ಮಾಡ್ಬೋದು. ಸೊ ಫಸ್ಟ್ ಯಾವ ವ್ಯಾಲ್ಯೂಸ್ ಹಾಕೊಂಡ್ರಿ, 0 0. ಈಗ ನೋಡ್ರಿ, ಇದು 0 ಹಾಕಿದ್ರೆ ಇದು ಸೇಮ್ 0 ಇಲ್ಲಿ ಬರ್ತೈತಿ, ಇದ ಸೇಮ್ 0 ಇಲ್ಲಿ ಹೋಗೋದು ಮುಂದೆ ವೇಟ್ ಮಾಡ್ತೈತಿ. ನೆಕ್ಸ್ಟ್ ಇಲ್ಲೊಂದು 0 ಬಂತ, ಇದ ಸೇಮ್ 0 ಇಲ್ಲೂ ಬರುತ್ತೆ, ಇದ ಡೈರೆಕ್ಟ್ಲಿ ಇಲ್ಲೊಂದು 0 ಬಂದು ವೇಟ್ ಮಾಡ್ತೈತಿ. ಸೊ ಫಸ್ಟ್ ನಾವು ಇದನ್ನ ವರ್ಕೌಟ್ ಮಾಡ್ಬೇಕು. NAND ಗೇಟ್ ಫಸ್ಟ್ಗೆ ಆಂಡ್ ಮಾಡ್ರಿ. ವಾಟ್ ಈಸ್ 0 and 0? ಆನ್ಸರ್ ಇಸ್ 0. ಅದ್ರ NAND ಇದ್ದಿದ್ದು ಇದು ನಾಟ್ ಮಾಡಿ ಉಲ್ಟಾ ಮಾಡಿ 0 1 ಮಾಡಿ E1 ಇಲ್ಲಿ ಹೋಗ್ತಿತ್ತು, E1 ಇದ ಸೇಮ್ 1 ಇಲ್ಲಿ ಕೆಳಗೆ ಬರುತ್ತೆ. ಸೊ ನೀವು ಈ ರೀತಿ ವ್ಯಾಲ್ಯೂಸ್ ಸೈಡಿಗೆ ಬರ್ಕೊಂತ ಹೋದ್ರೆ ಕ್ಲಿಯರ್ ಆಗ್ತದೆ, ಕನ್ಫ್ಯೂಷನ್ ಆಗಂಗಿಲ್ಲ. ಮೈಂಡ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಇದ್ರಾಗಂತ ಬರೀ ಪರ್ಫೆಕ್ಟ್ ಇರಂಗಿಲ್ಲ ಒಮ್ಮೆ ನೀವು. ಸೊ ಈಗ ನೋಡ್ರಿ, ವಾಟ್ ಈಸ್ 0 and 1 ಈಸ್ 0. ಹೇಳೋದು ಅರ್ಥ ಆಗತ್ರಿ. ಇಲ್ಲೇ 0 and 0 ವಾಸ್ 0, ಅದು ಉಲ್ಟಾ ಮಾಡ್ತೀವಿ 1 ಬಂತು. ಇಲ್ಲ 0 and 1 ಈಸ್ 0, ಅದು ಉಲ್ಟಾ ಮಾಡ್ರಿ ಎಷ್ಟು ಬಂತು 1. ಸಿಮಿಲರ್ಲಿ ಇಲ್ಲೂ ಒಂದು 0 and 1 ಐತಿ, ಆನ್ಸರ್ ಬರುತ್ತೆ 1. ಈ ಎರಡು 1 ಇಲ್ಲಿ ಬರ್ತಾವ. ಸೊ ಮತ್ತು NAND ಗೇಟ್ ಇರೋದ್ರಿಂದ 1 and 1 ಇಸ್ 1, ಆದ್ರೆ NAND ಇರೋದ್ರಿಂದ ಉಲ್ಟಾ ಆಗಿ 0 ಬಂತು. ಈಗ ನೋಡ್ರಿ ಹಂಗಾರೆ ಎ ಅಂಡ್ ಬಿ 0 0 ಇದ್ದಾಗ ಔಟ್ಪುಟ್ 0 ಇರುವಂತ ಯಾವ ಆಪ್ಷನ್ಸ್ ಅದಾವ ಅಂತ ನೋಡಿದ್ರೆ ಎರಡು ಆಪ್ಷನ್ ಅಷ್ಟ y 0 ಐತಿ. ಸೊ ವಿ ಕ್ಯಾನ್ ಡಿಸ್ಕಾರ್ಡ್ ಸಿ ಅಂಡ್ ಡಿ. ಸಿ ಮತ್ತು ಡಿ ಹೋಗ್ಬಿಡ್ತಾವ. ಸೊ ಈಗ ಎ ಅಂಡ್ ಬಿ ಒಳಗೆ ಚೂಸ್ ಮಾಡ್ಬೇಕು ನಾವು. ಅದಕ್ಕೆ ಏನ್ ಮಾಡ್ರಿ, ನೆಕ್ಸ್ಟ್ ವ್ಯಾಲ್ಯೂಸ್ ಹಾಕಿ. ನೆಕ್ಸ್ಟ್ ವ್ಯಾಲ್ಯೂಸ್ ಹೆಂಗದಾವ ಅಂದ್ರೆ ಎ ಈಸ್ 0, ಬಿ ಇಸ್ 1. ಅದಕ್ಕೆ
ಈ ವ್ಯಾಲ್ಯೂಸ್ ನಾವು ತಕೊಂಡ್ಬಿಡು, ಕನ್ಫ್ಯೂಷನ್ ಬೇಡ. ಇದು JEE ಮೇನ್ ಒಳಗೆ ಅಪಿಯರ್ಡ್ ಕ್ವಶನ್ ಐತಿ 2012 ಒಳಗೆ, ಸ್ವಲ್ಪ ಟೈಮ್ ಹಿಡಿತೈತಿ. ಓಕೆ, ನೆಕ್ಸ್ಟ್ ಇದು 0 ಇಲ್ಲಿ ಹೋಗುತ್ತೆ, ಇದ ಸೇಮ್ 0 ಇಲ್ಲಿ ಬರ್ತೈತಿ, ಇದು 1 ಇಲ್ಲೂ ಹೋಗ್ತೈತಿ, ಇದ 1 ಇಲ್ಲಿ ಬರುತ್ತೆ. ಸೊ ಇದು 0 ಇದು 1, 0 and 1 is 0, ಅದ್ರ ಉಲ್ಟಾ ಇದು 1 ಬಂತು, ಈ 1 ಇಲ್ಲಿ ಹೋಗ್ತೈತಿ, ಇದು ಡೈರೆಕ್ಟ್ಲಿ 0 ಇಲ್ಲಿ ಬಂದಿತ್ತು, 0 and 1 is 0, ಅದು ಉಲ್ಟಾ ಆಗಿ ಇದು 1 ಆಗುತ್ತೆ. ಸೊ ಇದು 1 ಇಲ್ಲಿ ಬಂದಿತ್ತಲ್ಲ, ಇಲ್ಲಿ ಕೆಳಗೆ ಹೋಗಿ ಇಲ್ಲಿ ಬರ್ತೈತಿ 1, ಇಲ್ಲಿ ಆಲ್ರೆಡಿ ಒಂದು 1 ಐತಿ. ಸೊ 1 and 1 is 1 and ಮಾಡಿದಾಗ ಆಮೇಲೆ ನಾಟ್ ಮಾಡ್ಬೇಕಲ್ಲ, ಉಲ್ಟಾ ಮಾಡಿದ್ವಿ 0 ಬಂತು. ಸೊ ಇದು 0 ಇಲ್ಲಿ ಹೋಗ್ತದೆ, ಇದು 1 ಇಲ್ಲಿ ಬರುತ್ತೆ, 1 and 0 is 0, ಅದು ಉಲ್ಟಾ ಮಾಡಿದ್ರೆ ನಾಟ್ ಮಾಡಿದ್ರೆ ಆನ್ಸರ್ ಇಸ್ 1. ಸೊ ಈಗ ಆಪ್ಷನ್ ಎ ಅಂಡ್ ಬಿ ಅಷ್ಟು ಉಳಿದಿತ್ತು ನಮ್ಗೆ. 0 and 1 ಇನ್ಪುಟ್ಸ್ ಕೊಟ್ಟಾಗ ಆನ್ಸರ್ 1 ಬರೋದು ಒಂದ ಆಪ್ಷನ್, ದಟ್ ಈಸ್ ಆಪ್ಷನ್ ಎ. ದಿಸ್ ಇಸ್ ಫಾಸ್ಟೆಸ್ಟ್. ಎರಡು ವ್ಯಾಲ್ಯೂಸ್ ನಾವು ನೋಡ್ಕೊಂಡು ಆನ್ಸರ್ ಬಂದ್ಬಿಡುತ್ತೆ. ಸೊ ಆಪ್ಷನ್ ಎ ಕರೆಕ್ಟ್. ಇದು ಕ್ವಶನ್ ನಂಬರ್ 21. ಈ ಟೈಪ್ ನಾವು ಮಾಡಿ ಫಸ್ಟ್ ಟೈಮ್, ಸ್ವಲ್ಪ ಇನ್ನೊಮ್ಮೆ ನೋಡ್ಕೊರಿ ಇದನ್ನ ಹೆಂಗಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 22 ಬರ್ಕೋಬೇಕಿದೆ. ಒನ್ಸ್ ಅಗೇನ್ ಇದು 2011 ನೊಳಗ JEE ಮೇನ್ ನೊಳಗ ಅಪಿಯರ್ಡ್ ಕ್ವಶನ್. The output of an OR gate, OR gate is connected to both the inputs of a NAND gate. Both the inputs of a NAND gate, NAND, NAND gate. Innome, the output of an OR gate is connected to both the inputs of a NAND gate. Full stop. ಇಲ್ಲವರು ಡೈಗ್ರಾಮ್ ಕೊಟ್ಟಿಲ್ಲ, ನೀವ ಇಮ್ಯಾಜಿನೇಷನ್ ಮಾಡಬೇಕು ಅಥವಾ ಡ್ರಾ ಮಾಡ್ಕೋಬೇಕು. The combination will serve as a ಅಂತ ಹೇಳಿ ಆಪ್ಷನ್ಸ್ ಅದಾವ. ಆಪ್ಷನ್ ಎ OR gate, OR gate. ಆಪ್ಷನ್ ಬಿ NOT gate, NOT, NOT gate. ಆಪ್ಷನ್ ಸಿ NOR gate, NOR, NOR gate. ಆಪ್ಷನ್ ಡಿ AND gate, AND, AND gate. ಓಕೆ, ಟ್ರೈ ಮಾಡಿದ್ನ ವಿಡಿಯೋ ಪಾಸ್ ಮಾಡಿ. ಓಕೆ, ಸೊ ಇದನ್ನ ನೀವು ಆನ್ಸರ್ ಮಾಡಿರಿ ಅಂತ ಅನ್ಕೊಂಡ್ರೆ ದಿ ಆನ್ಸರ್ ಈಸ್ ಆಪ್ಷನ್ ಸಿ NOR gate. ಈಗ ನೋಡ್ರಿ ಹೆಂಗಂದ್ರೆ ಫಸ್ಟಿಗೆ ಒಂದು OR gate ತಗೊಂಡಾರ, ಇಟ್ ವರ್ಕ್ಸ್ ಲೈಕ್ OR gate. OR gate ಅಂದ್ರೆ OR gate ಗತೆ ವರ್ಕ್ ಆಗ್ತೈತಿ. ಇದ್ರದ್ದು ಔಟ್ಪುಟ್ ನ ಎರಡೂ ಇನ್ಪುಟ್ ಸೇರಿ ಒಂದು NAND ಗೇಟ್ ಕೊಟ್ಟಾರ. ಇದು ಥಿಯರಿ ಕ್ಲಾಸ್ ನಾವು ಡಿಸ್ಕಸ್ ಮಾಡಿದ್ವಿ. ಓನ್ಲಿ ಒನ್ NAND ಗೇಟ್ ಅಥವಾ ಓನ್ಲಿ ಒನ್ NOR gate ದಿಂದ ನಾವು ವಿ ಕ್ಯಾನ್ ಮೇಕ್ ಇಟ್ ಟು ಬಿಹೇವ್ ಲೈಕ್ ನಾಟ್ ಗೇಟ್ ಅಂತ ಹೇಳಿ ಇದನ್ನ ಕ್ಲಾಸ್ ನೊಳಗೆ ಹೇಳಿದ್ದೀನಿ. ಒಂದು NOR ಅಥವಾ ಒಂದು NAND ತಗೊಂಡು ಒಂದ ಇನ್ಪುಟ್ ಎರಡು ಕಡೆ ಕೊಟ್ಬಿಟ್ರೆ, NOR ಈಗರೆ ಕೊಡ್ರಿ NAND ಈಗರೆ ಕೊಡ್ರಿ, ಇಟ್ ವರ್ಕ್ಸ್ ಲೈಕ್ ನಾಟ್. ಈಗ ನೋಡ್ರಿ ಇನ್ ದಿಸ್ ಕ್ವಶನ್ ಒಂದು OR ಗೇಟ್ ಐತಿ. ಆ OR ಗೇಟ್ಗೆ ಒಂದ ಔಟ್ಪುಟ್ ಎರಡನ್ನೂ ಇನ್ಪುಟ್ ಗತೆ ನೆಕ್ಸ್ಟ್ ಯಾವ್ದು ಕೊಟ್ಟಾರ NAND ಗೆ. ವೆನ್ ವಿ ಹ್ಯಾವ್ ಓನ್ಲಿ ಒನ್ NAND ಆರ್ ನಾಟ್ ಗೇಟ್, ಇಟ್ ಬಿಹೇವ್ಸ್ ಲೈಕ್ ನಾಟ್. ಇಲ್ಲಿ ಯಾವ್ದೈತಿ ಫಸ್ಟಿಗೆ OR ಗೇಟ್, ಇಟ್ ಇಸ್ ಫಾಲೋಡ್ ಬೈ ಅ NAND ಇದ್ರು ಇಟ್ ಇಸ್ ಬಿಹೇವಿಂಗ್ ಲೈಕ್ ನಾಟ್, ಆರ್ ಅದರದ್ದು ಉಲ್ಟಾ ನಾಟ್. ಸೊ ದಿ ಆನ್ಸರ್ ಇಸ್ ಇಟ್ ಬಿಹೇವ್ಸ್ ಲೈಕ್ ಅ NOR ಗೇಟ್, ಆಪ್ಷನ್ ಸಿ. ಅಂಡ್ ಇಲ್ಲಿ ನಾವು ಒಂದ್ ಮಾತು ಹಂಗ ಹೇಳ್ತೀನಿ, ಈ ಡ್ಯುಯಲ್ ನೇಚರ್ ಥಿಯರಿದ ನಾವು CET ಒಳಗೆ 20 ಕ್ವಶನ್ಸ್ ಮಾಡಿದ್ವಲ್ಲ, ಅದು ಮತ್ತೆ ಇನ್ ಸ್ವಲ್ಪ ಕ್ವಶನ್ಸ್ ಕಂಟಿನ್ಯೂ ಮಾಡೋಣ ಅಂತ. ಅವು ಥಿಯರಿ ವಿಡಿಯೋಸ್ ನ ಮತ್ತೆ ಹಾಕಾಗತ್ತೀನಿ ಮುಂದೆ. ಅಕಸ್ಮಾತ್ ನೀವು ನೋಡೋದು ಬಿಟ್ಟಿದ್ರೆ ಕಂಟಿನ್ಯೂ ಮಾಡ್ರಿ, ಮತ್ತೆ ವಾಪಸ್ ನಾವು CET ಬಂದಾಗ ಅದು ಯೂಸ್ಫುಲ್ ಆಗ್ತದೆ. ಓಕೆ, ನೆಕ್ಸ್ಟ್ ಬಿಫೋರ್ ವಿ ಆಕ್ಚುಲಿ ಮೂವ್ ಆನ್ ಟು ಕ್ವಶನ್ ನಂಬರ್ 23,
ಹಾಗ ಕೇಳಿಸ್ಕೊಂಡು ಆನ್ಸರ್ ಮಾಡುವಂತ ಕ್ವಶನ್ ಐತೆ ಅಂತ ಹೇಳಿದ್ನಲ್ಲ, ಅದು ಹೌ ಮೆನಿ ನ್ಯಾಂಡ್ ಗೇಟ್ಸ್, ಹೌ ಮೆನಿ ಬರ್ಕೋಬೇಡ್ರಿ, ಹೌ ಮೆನಿ ನ್ಯಾಂಡ್ ಗೇಟ್ಸ್, NAND ನ್ಯಾಂಡ್ ಗೇಟ್ಸ್ ಆರ್ ರಿಕ್ವೈರ್ಡ್ ಟು ಫಾರ್ಮ್ ಆನ್ AND ಗೇಟ್, AND AND ಒಂದು AND ಗೇಟ್ ಮಾಡಕ್ಕೆ ಎಷ್ಟು ನ್ಯಾಂಡ್ ಗೇಟ್ಸ್ ಬೇಕು? ಇದು ನಾವು ಡಿಸ್ಕಸ್ ಮಾಡಿದ್ವಿ, ಇದಕ್ಕೊಂದು ಟ್ರಿಕ್ ಹೇಳಿದ್ದೆ ನಾನು. ಸೇಮ್ ಜಾತಿ ಇದ್ರೆ ನ್ಯಾಂಡ್ ಆಂಡ್, ನಾರ್ ಆರ್ ಎರಡ ಬೇಕಾಗ್ತಾವ. ನ್ಯಾಂಡ್ ಇದ್ದನ್ನ ಆರ್ ಮಾಡಕ, ನಾರ್ ಇದ್ದನ್ನ ಆಂಡ್ ಮಾಡಕ 3 ಬೇಕಾಗ್ತಾವ ಅಂತ ಹೇಳಿ. ಸೊ ಇನ್ ದಿಸ್ ಕ್ವಶನ್ ನ್ಯಾಂಡ್ ಇಂದ ಆಂಡ್ ಅಂದರ, ಸೊ ವಿ ನೀಡ್ 2. ನೆಕ್ಸ್ಟ್ ಕ್ವಶನ್ ಬರ್ಕೊಳ್ಳಿ 23. ಐಡೆಂಟಿಫೈ ದ ಲಾಜಿಕ್ ಆಪರೇಷನ್ performed by the circuit given here. Identify the logic operation performed by the circuit given here. ಅಂತ ಹೇಳಿ ಒಂದು ಸರ್ಕಿಟ್ ಕೊಟ್ಟಾರ, ಅದು ಯಾವ ಗೇಟ್ ಗತೆ ವರ್ಕ್ ಆಗ್ತೈತಿ ಅಂತ ಹೇಳ್ಬೇಕು ನೀವು. ಇದು ಕರ್ನಾಟಕ CET ಒಳಗ 2010 ಒಳಗ ಅಪಿಯರ್ಡ್. ಅಂಡ್ ಒಂದ್ ನೀವು ನೆನ್ಪಿಟ್ಕೊಂಡ್ರೆ ಈ 23 ಆತಲ್ಲ, ಆಗ್ಲೇ ಒಂದು ಕೇಳಿಸ್ಕೊಂಡು ಆನ್ಸರ್ ಮಾಡಿದ್ರಿ. ಹಿಂದಿನ ವಿಡಿಯೋ ನಾವು ಒಂದಿಷ್ಟು ಮಾಡಿದ್ವಿ. ಆಲ್ ಟುಗೆದರ್ ನಿಯರ್ಲಿ 30 ಕ್ವಶನ್ಸ್ ಆದಂಗ ಆಗೈತಿ. ಇನ್ನು ಕಂಟಿನ್ಯೂ ಮಾಡೋಣ. ಸೊ ಇವಿಷ್ಟು ಇನ್ ನಿಯರ್ಲಿ 30 ಕ್ವಶನ್ಸ್ ಅದಾವಲ್ಲ, ಅಷ್ಟು ಅಪಿಯರ್ಡ್ ಅದಾವ. ಸೊ ಅದಕ್ಕೆ ಸ್ವಲ್ಪ ಸೀರಿಯಸ್ ಆಗಿ ತಗೋರಿ ಇಷ್ಟು ಕ್ವಶನ್ಸ್. ಸೊ ಈ ಕ್ವಶನ್ ನಂಬರ್ 23 ನೀವು ವಿಡಿಯೋ ಪಾಸ್ ಮಾಡಿ ಅದನ್ನ ಡ್ರಾ ಮಾಡ್ಕೋಬೇಕು. ಇಫ್ ಯು ಕ್ಯಾನ್ ಐಡೆಂಟಿಫೈ ಅವು ಎರಡು ನಾರ್ ಗೇಟ್ಸ್, 2 ನಾರ್ ಗೇಟ್ಸ್. ಫಸ್ಟ್ ನಾರ್ ಗೇಟ್ಗೆ 2 ಇನ್ಪುಟ್ ಅದಾವ, ಅದ್ರದ ಔಟ್ಪುಟ್ ನ 1 ನಾರ್ ಗೇಟಿಗೆ ಕೊಟ್ಟಾರ. ಸೊ ಅದನ್ನ ಡ್ರಾ ಮಾಡ್ಕೊರಿ. ಆಪ್ಷನ್ಸ್, ಆಪ್ಷನ್ ಎ ಅಂದ್ರೆ ದಿಸ್ ವರ್ಕ್ಸ್ ಲೈಕ್ ವಿಚ್ ಗೇಟ್ ಅಂತ ಕೇಳಾಕತ್ತಾರ. ಆಪ್ಷನ್ ಎ ಆರ್ ಗೇಟ್, OR. ಆಪ್ಷನ್ ಬಿ ನಾರ್ ಗೇಟ್, NOR. ಆಪ್ಷನ್ ಸಿ ನಾಟ್ ಗೇಟ್, NOT. ಆಪ್ಷನ್ ಡಿ ನ್ಯಾಂಡ್ ಗೇಟ್, NAND. ಸೊ ಇದು ಡ್ರಾ ಮಾಡಿಕೊಂಡು ವಿಚಾರ ಮಾಡಿ ನೀವು ಈಗ ರೆಡಿ ಇದ್ದೀರಿ ಅಂತ ಅನ್ಕೊಂಡು, ದಿ ಆನ್ಸರ್ ಈಸ್ ಆಪ್ಷನ್ ಎ ಆರ್ ಗೇಟ್, OR ಗೇಟ್. ಯಾಕಂದ್ರೆ ಒಂದೇದ್ ನಾರ್, ಇಟ್ ಈಸ್ ಫಾಲೋಡ್ ಬೈ 1 more ನಾರ್. ನಾ ಆಗ್ಲೇ ಒಂದು ಕ್ವಶನ್ ಹೇಳಿದ್ದೆ, ಓನ್ಲಿ 1 ನಾರ್ ಅಂದ್ರೆ 2 ಇನ್ಪುಟ್ ಕೊಟ್ಟಾಗ ನೋಡ್ರಿ, ಸೇಮ್ ಇನ್ಪುಟ್ 2 ಕೊಟ್ಟಾಗ ಓನ್ಲಿ 1 ನಾರ್ ಆರ್ ಓನ್ಲಿ 1 ನ್ಯಾಂಡ್ ಆಕ್ಟ್ಸ್ ಲೈಕ್ ನಾಟ್. ಸೊ ಅದಕ್ಕೆ ಒಂದೇದಂತೂ ನಾರ್ ಗೇಟ್ ಈ ಕಡೆ ಇದ್ದೆ, ಇಟ್ ಈಸ್ ಫಾಲೋಡ್ ಬೈ ಅ ನಾಟ್ ಗೇಟ್. ನಾರ್ ಫಾಲೋಡ್ ಬೈ ನಾಟ್ ಅಂದ್ರೆ ನಾರ್ದು ಉಲ್ಟಾ, ನಾರ್ದು ಉಲ್ಟಾ ಅಂದ್ರೆ ಆರ್ ಆಗ್ತದೆ. ಸೊ ಆಪ್ಷನ್ ಎ ಆರ್ ಗೇಟ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 24 ಬರ್ಕೋರಿ. ಸ್ವಲ್ಪ ಸಿಂಪಲ್ ಐತೆ. ಎನಿ ಡಿಜಿಟಲ್ ಸರ್ಕಿಟ್, any digital circuit can be realized by, any digital circuit can be realized by repetitive use of only, any digital circuit can be realized by repetitive use of only ಅಂತ ಹೇಳಿ 4 ಆಪ್ಷನ್ಸ್ ಕೊಟ್ಟಾರ. ಅಂದ್ರೆ ಏನಾಗತ್ತಾರ, ಈ ಕೆಳಗೆ 4 ಆಪ್ಷನ್ ನಾವು ಕೊಡ್ತೀವಲ್ಲ, ಇದ್ರೊಳಗೆ ಯಾವ ಗೇಟ್ ಬರೇ ಅದ ಗೇಟ್ ನ ರಿಪೀಟೆಡ್ ಟೈಮ್ಸ್ ಯೂಸ್ ಮಾಡಿ ಬೇರೆ ಎಲ್ಲ ಗೇಟ್ ಅನ್ನು ನಾವು ವರ್ಕ್ ಮಾಡ್ಕೋಬಹುದು. ನಿಮ್ ಕ್ಲಾಸ್ ಒಳಗೆ ಹೇಳಿದ್ದೆ, ದೇರ್ ಆರ್ 2 ಯೂನಿವರ್ಸಲ್ ಗೇಟ್ಸ್ ಯೂಸಿಂಗ್ ವಿಚ್ ವಿ ಕ್ಯಾನ್ ಮೇಕ್ ದೆಮ್ ಟು ವರ್ಕ್ ಲೈಕ್ ಎನಿ ಅದರ್ ಗೇಟ್. ಸೊ ಆಪ್ಷನ್ಸ್, ಆಪ್ಷನ್ ಎ ನಾಟ್ ಗೇಟ್, NOT. ಆಪ್ಷನ್ ಬಿ ಆರ್ ಗೇಟ್, OR. ಆಪ್ಷನ್ ಸಿ AND, AND. ಆಪ್ಷನ್ ಡಿ NOR ಗೇಟ್, NOR. ಸೊ ಹೋಪ್ಫುಲಿ ಇದು ಆನ್ಸರ್ ನೀವು ಗೊತ್ತಾಗೈತೆ ಅಂತ ಅನ್ಕೊಂಡಿನಿ. ಆನ್ಸರ್ ಈಸ್ ಆಪ್ಷನ್ ಡಿ NOR ಗೇಟ್. ಆಪ್ಷನ್ ಡಿ, 4th ಆಪ್ಷನ್ NOR ಗೇಟ್, ಬಿಕಾಸ್ NAND and NOR ಆರ್ ಯೂನಿವರ್ಸಲ್ ಗೇಟ್ಸ್. ಇದನ್ನ ನಾವು ನೆನ್ಪು ಮಾಡ್ಕೋಬಹುದು. ಆಂಡ್ ಆರ್ ನಾಟ್ ಇವಕ್ಕೆ ಬೇಸಿಕ್ ಗೇಟ್ಸ್ ಅಂತಾರ, ನ್ಯಾಂಡ್ ನಾರ್ಗೆ ಯೂನಿವರ್ಸಲ್ ಗೇಟ್ಸ್ ಅಂತಾರ. ಸೊ ಮೂವಿಂಗ್ ಆನ್ ಟು ಕ್ವಶನ್ ನಂಬರ್ 25. ಕ್ವಶನ್ ನಂಬರ್ 25 ಬರ್ಕೋರಿ.
to get an output 1 from the circuit shown in the figure, to get an output 1 from the circuit shown in the figure, the input must be, to get an output 1 from the circuit shown in the figure, the input must be ಅಂತ ಹೇಳಿ ಇಲ್ಲೊಂದು ಡಯಾಗ್ರಾಮ್ ಐತಿ ಡ್ರಾ ಮಾಡಿರಂತ. ಫಸ್ಟಿಗೆ ಆಪ್ಷನ್ಸ್ ಬರ್ಕೋರಿ. ಆಪ್ಷನ್ ಎ ಇಲ್ಲಿ 3 ಇನ್ಪುಟ್ಸ್ ಅದಾವ, ಲೈಕ್ ಎ ಬಿ ಟೈಪ್ ಇರ್ತಾವಲ್ಲ ಹಂಗ ಎ ಬಿ ಸಿ ಅಂತ 3 ಇನ್ಪುಟ್ಸ್ ಅದಾವ. ಸೊ ಆಪ್ಷನ್ ಎ ಬರ್ಕೋರಿ. ಎ ಇಸ್ ಈಕ್ವಲ್ಸ್ ಟು 0, ಬಿ ಇಸ್ ಈಕ್ವಲ್ಸ್ ಟು 1, ಸಿ ಇಸ್ ಈಕ್ವಲ್ಸ್ ಟು 0. ಇದು ಆಪ್ಷನ್ ಎ ಇದೆ. ಆಪ್ಷನ್ ಎ ಒಳಗ ಈಗ ಈ ರೀತಿ ಡಯಾಗ್ರಾಮ್ ಐತೆ. ಇಲ್ಲೇ ಎ ಬಿ ಸಿ ಅಂತ ವ್ಯಾಲ್ಯೂಸ್ ಅದಾವ. ಇದು 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 ಏನೇನು ವ್ಯಾಲ್ಯೂ ಬಿದ್ರೆ ಫೈನಲಿ ಆನ್ಸರ್ ಇಲ್ಲೇ 1 ಬರಬೇಕು ಹಂಗೆ ಹೇಳಾಗತ್ತ. ಒಂದು ಆರ್ ಗೇಟ್ ಐತಿ, ಒಂದು ಆಂಡ್ ಗೇಟ್ ಐತಿ. ಆಪ್ಷನ್ಸ್ ಇನ್ನೊಮ್ಮೆ ಇದು ಇಷ್ಟಿದ್ರೆ ಇದು ಇಷ್ಟಿದ್ರೆ ಇದು ಇಷ್ಟಿದ್ರೆ ಇದು ಇಷ್ಟು ಬರುತ್ತೆ, ಈ ಟೈಪ್ ಕೊಟ್ಟಾರ. ಸೊ ಆಪ್ಷನ್ ಎ ಒಳಗ A0 A is equals to 0, B is equals to 1 ಮತ್ತು C is equals to 0. A0 B1 C0 ಇದ್ರೆ ಆನ್ಸರ್ 1 ಬರ್ತೈತಿ. ಇದು ಆಪ್ಷನ್ ಎ. ಆಪ್ಷನ್ ಬಿ A is equals to 1, B is equals to 0, C is equals to 0. A is equals to 1, B is equals to 0, C is equals to 0. Option C. Option C. A is equals to 1, B is equals to 0, C is equals to 1. A is equals to 1, B is equals to 0, C is equals to 1. Option D. A is equals to 1, B is equals to 1 and C is equals to 0. A is equals to 1, B is equals to 1, C is equals to 0. ಇದು ಡಯಾಗ್ರಾಮ್ ಡ್ರಾ ಮಾಡ್ಕೊರಿ. ಒಂದು ಆರ್ ಗೇಟ್, ಒಂದು ಆಂಡ್ ಗೇಟ್. ಆ ವ್ಯಾಲ್ಯೂಸ್ ನೀವು ಇದ್ರಾಗ ಹಾಕಿ ನೋಡ್ಬೇಕಷ್ಟ. ಅವ್ರು ಹೆಂಗೆ ಆಪ್ಷನ್ಸ್ ಕೊಟ್ಟಾರ ಆ ರೀತಿ ಏನು ಆಪ್ಷನ್ ಹಾಕಿದಾಗ ಆನ್ಸರ್ 1 ಬರ್ತೈತಿ ಕೇಳಾರ. ಸೊ ಟ್ರೈ ಮಾಡ್ರಿ. ವಿಡಿಯೋ ಪಾಸ್ ಮಾಡಿ ಡಯಾಗ್ರಾಮ್ ಡ್ರಾ ಮಾಡ್ಕೊಂಡು ಟ್ರೈ ಮಾಡ್ರಿ. ಓಕೆ, ನೀವು ರೆಡಿ ಇದೀರಿ ಅಂತ ಅನ್ಕೊಂಡ್ರೆ ಇದು ಹಂಗ ಅಳಸೈತೆ, ಕಟ್ ಆಗೈತಿ ಅಂತಲ್ಲ. ಸೊ ಇದ್ರ ರೀತಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಆನ್ಸರ್ ಈಸ್ ಆಪ್ಷನ್ ಸಿ. ಆಪ್ಷನ್ ಸಿ ಏನ್ ಕೊಟ್ರೆ ಆಪ್ಷನ್ ಸಿ ಒಳಗ ಎ ಇಸ್ ಈಕ್ವಲ್ಸ್ ಟು 1, ಬಿ ಇಸ್ ಈಕ್ವಲ್ಸ್ ಟು 0, ಸಿ ಇಸ್ ಈಕ್ವಲ್ಸ್ ಟು 1. ಈಗ ನೋಡ್ರಿ, ಇದು ಯಾವ ಗೇಟ್ ಐತಿ? ಈಗ ಆರ್ ಗೇಟ್. 1 or 0 is 1. ಇಲ್ಲಿಂದ ಸಿ ಹೋಗ್ತೈತಿ 1. ದಿಸ್ ಈಸ್ ಆಂಡ್. NAND ಗಿಂಡಿಲ್ ಬ್ರಿದ್ ಅಂಡ್ ನಾರ್ಮಲ್ ಆಂಡ್, ಇದು ನಾರ್ಮಲ್ ಆರ್. 1 and 1 is 1. ಸೊ ಉಳಿದ ಆಪ್ಷನ್ಸ್ ಒಳಗೆ 1 ಬರಂಗಿಲ್ಲ. ಸೊ ದಿಸ್ ಇಸ್ ದಿ ಆನ್ಸರ್. ಇದು ಕ್ವಶನ್ ನಂಬರ್ 25. ಸೊ ಟೋಟಲಿ 5 ಕ್ವಶನ್ಸ್ ಪ್ಲಸ್ ಒಂದು ಎಕ್ಸ್ಟ್ರಾ, ಹಂಗ 6 ಕ್ವಶನ್ಸ್ ಆತ. ಹಂಗೆ ನೋಡಿದ್ರೆ ನಿಯರ್ಲಿ 30 ಪ್ಲಸ್ ಹೋಗಿತ್ತು. ಈಗ ನಂಬರ್ ಪ್ರಕಾರ 25. ಸೊ ಸ್ಟಿಲ್ ವಿಲ್ ಕಂಟಿನ್ಯೂ. ಸೊ ಇಷ್ಟು ವಿಡಿಯೋಸ್ ನೋಡಾಕ್ತೀವಿ ಅಂತ ಅನ್ಕೊಂಡು ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊಂತ ಹೋಗಿದ್ದನ್ನ. ಆ್ಯಂಡ್ ಡ್ಯುಯಲ್ ನೇಚರ್ ಥಿಯರಿನೂ ನೋಡ್ಕೊಂತ ಹೋಗ್ರಿ. ಓಕೆ, ಸೊ ವಿಲ್ ಕಂಟಿನ್ಯೂ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.